ಅದಕ್ಕೆ ದೊಡ್ಡವರು ಹೇಳೋದು ನೆಲ ನೋಡ್ಕೊಂಡು ಹೋಗ್ಬೇಕು, ನೆಲ ನೋಡ್ಕೊಂಡು ಬರಬೇಕು ಅಂತ. ಸೂರ್ಯಕಾಂತಿ ಫ್ಲವರ್ಸ್ ಇಲ್ಲಿದೆ. ನಮಸ್ಕಾರ, ವೆಲ್ಕಮ್ ಟು GKVK ಕೃಷಿ ಮೇಳ 2025. ಒಳಗೆ ಏನೇನಿದೆ, ಏನೇನು ಎಕ್ಸಿಬಿಷನ್ಸ್ ಇದೆ, ಏನೇನು ವಸ್ತುಗಳಿದೆ ನೋಡೋದಕ್ಕೆ ಎಲ್ಲವನ್ನು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನಿಮ್ಮಲ್ಲಿ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಚೆನ್ನಾಗಿ ಜಂಗುಳಿ ಇಲ್ಲಿ ನೋಡಿ, ನಿಮಗೆ ವಿಡಿಯೋದಲ್ಲಿ ನಾರ್ಮಲ್ ಕೋಳಿ ಥರ ಕಾಣಿಸ್ತಿರ್ಬೋದು. ಇದು ನನ್ನ ಕೈ, ಅದು ಕೋಳಿಗಳು ಎಷ್ಟು ದೊಡ್ಡದು ಅಪ್ಪ, ಸೋ ಹ್ಯೂಜ್. ಇದರ ಹೆಸರು ಏನು ಅಂದರೆ ಬಣ್ಣದ ಬಾಯ್ಲರ್ ಕೋಳಿಗಳು. ಮೀನುಗಾರಿಕೆ ಸಂಶೋಧನೆ ನಮ್ಮಲ್ಲಿ ಇದಾವೆ ಇವು ಅಕ್ವೇರಿಯಂನಲ್ಲಿ. ನೋಡಿ, ಇದಷ್ಟು ಜಾಗದಲ್ಲಿ ನಿಮಗೆ ಹೈನುಗಾರಿಕೆಗೆ ಬೇಕಾದಂತಹ ಮೆಡಿಸಿನ್ಸ್, ಫುಡ್ಡು ಎಲ್ಲ ಸಿಗುತ್ತೆ. ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ. ನಮ್ಮ ಪಶುಗೆ ಹುಷಾರಿರಲಿಲ್ಲ, ಜ್ವರ, ಮೆಡಿಸಿನ್ ಕೊಡಿಸ್ಲೇನೋ ಮೇಡಮ್, ನಮ್ಮ ಹಸು ಜ್ವರ ಬಂದೈತೆ, ಮೆಡಿಸಿನ್ ಹಾಕ್ಸಿ. ಇವನೇನು ಗುಡಿ, ಇನ್ನು ಸೈಜ್ ಅವನೇ. ಜರ್ಮನ್ ಅಂಗೋರ. ಎಂತ ಮೊಲ ಸರ್ ಇದು? ಜರ್ಮನ್ ಅಂಗೋರ ಸರ್. ಜರ್ಮನ್ ದೇಶದಲ್ಲಿ ಈ ಥರ ಇರುತ್ತೆ ಮೊಲಗಳು. ಇಲ್ಲೊಬ್ಬ ಇದ್ದಾನೆ, ಇವನ ಹೆಸರು ಕಿಲ್ಲಾರಿ. ಯಾರೋ 10 ಜನ ಹೊಡೆದು ಬಂದವನ್ನೆಲ್ಲ ಹೊಡೆದಿರೋ 10 ಜನನೂ ಡಾನೆ. ಇದು ಗೊತ್ತಲ್ಲ, ವೆರಿ ಫೇಮಸ್ ಸರ್ಜರಿ ಇನ್ ಬರ್ಜರಿ, ಮಲ್ನಾಡು ಗಿಡ್ಡ ಥರ ಇರಬೇಕು. ಇದು ಯಾಕೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ? ಗಂಗಾ ತೀರ ನೋಡಿ, ಕೈ ಇಟ್ಕೊಳ್ತೀನಿ, ಎಷ್ಟು ದೊಡ್ಡದಿದೆ ನೋಡಿ. ಮಕ್ಕಳೇ, ಓ ಇವನು ಬಾಹುಬಲಿ ಶಿಷ್ಯ. ಬಾಹುಬಲಿಗೆ ಬುಲ್. ಓ ತಲೆ ಗಿರ ತಲೆ ಗಿರ ಹಸುಗಳು ಇವು. ಬಿಗ್ ಹಲೋ. ಯಾವ್ದು ಅಪ್ಪಿಕೋ ಚಳುವಳಿ ಕೇಳಿದ್ದೀವಿ. ಇಲ್ಲೊಂದು ಅಪ್ಪಿಕೋ ಗೋವು ಚಿಕಿತ್ಸೆ ಅಂತ ಇದೆ ನೋಡಿ, ನಿಮ್ಗೆ ಬೇಕಾದಲ್ಲಿ ಸಂಪರ್ಕಿಸ್ಕೊಳ್ಬೋದು. ಶಿ ಈಸ್ ನಾರಿ. ಇವೆಲ್ಲ ಮುರ್ರಾ ಎಮ್ಮೆಗಳು. ಈ ಥರದೊಂದು ಒಳ್ಳೆ ವಿಷಯಕ್ಕೆ ಇಷ್ಟು ಜನ ಸೇರ್ತಾರಂದರೆ ಸೀರಿಯಸ್ಲಿ ಅಪ್ರಿಷಿಯೇಟಬಲ್. ನಿಮಗೆ ಕ್ರೌಡ್ ತೋರಿಸ್ತೀನಿ ನೋಡಿ. ಹಸುಗಳನ್ನು, ಪ್ರಾಣಿಗಳನ್ನು ನೀವು ಅಡಾಪ್ಟ್ ಮಾಡ್ಕೋಬೋದು. ನಿಮಗೆ ಒಂದು ದಿನಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಇಲ್ಲಿ ಲಿಸ್ಟ್ ಇದೆ. ಇಲ್ಲಿ ಬೀಳ್ತಿರೋ ಸಂಜೆ ಬಿಸಿಲಿಗೆ ಇದರ ಅವಶ್ಯಕತೆ ಇದೆ. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ನೋಡಿ ಮಜ್ಜಿಗೆ. ಏನು ವಿಶೇಷ, ಏನಾದ್ರು ಫ್ರೀ ಕೊಡ್ತಾ ಇದ್ದೀರಲ್ಲ? ಇದು ಹೊಸ ಬ್ರ್ಯಾಂಡ್ ಮಿಲ್ಕಿಂಗ್ ಅಂತ ಆರ್ಗ್ಯಾನಿಕ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀವಿ. ಓಕೆ, ಅದಕ್ಕಾಗಿ ಆರ್ಗ್ಯಾನಿಕ್ ಬಟರ್ ಮಿಲ್ಕ್ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ವರ್ಕಿಂಗ್ ಅಂತ ಪ್ರಾಡಕ್ಟ್ನ ನೀವು ಟೇಸ್ಟ್ ಮಾಡಿದ್ರಿ. ಸೊ ಇದು 2017ರಲ್ಲಿ ಶುರುವಾದಂಥ ಫಾರ್ಮು. ಸೊ ಮಗ್ಗೆ ಮನೆ ಅಂತ ಹೇಳಿ, ಸೊ ಮಗ್ಗೆ ಮನೆ, ಸೊ ಶ್ರೀಲಕ್ಷ್ಮಿ ಡೈರಿ ಫಾರ್ಮಿಂದ ಶುರುವಾದಂಥ ಜರ್ನಿ. ಸುಮಾರು 18 ಹಸುವಿಂದ ಶುರು ಮಾಡಿ ಇವತ್ತು 1,000 ಹಸುಗಳ ಒಂದು ದೊಡ್ಡ ಫಾರ್ಮ್ ಇದೆ. ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಮಗ್ಗೆ ಅಂತಕ್ಕಂಥ ಗ್ರಾಮದಲ್ಲಿ 1,000 ಹಸು ಇರ್ತಕ್ಕಂತಹ ಒಂದು ದೊಡ್ಡ ಡೈರಿ ಫಾರ್ಮ್ ಇದೆ. ಸೊ ಅಲ್ಲಿ ಇಸ್ರೇಲ್ ಮತ್ತು ಇಟಲಿ ತಂತ್ರಜ್ಞಾನನ ಬಳಸಿ ಹಸು ಸಾಕಾಣಿಕೆ, ಯಾವುದೇ ಹಸುಗೆ ಮೂಗ್ದಾರ ಹಾಕ್ತಲೆ ಫ್ರೀಯಾಗಿ ಬಿಟ್ಟು, ಅದು TMR ಅಂತ ಹೇಳ್ತೀವಿ, ಸಂಪೂರ್ಣ ಮಿಶ್ರಿತ ಆಹಾರ, ಎಲ್ಲ ಮೇವನ್ನ ಅದು ತಿನ್ನೋ ರೀತಿ ಅದನ್ನ ಮಿಶ್ರಣ ಮಾಡಿ, ಸೊ ಪ್ರತಿ ಸತಿ ಬಾಯಿ ಹಾಕಿ ತಿಂದಾಗ ಆ ಫುಡ್ಡು ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು. ಸೊ ಆ ರೀತಿ ಸೈಂಟಿಫಿಕಲಿ ಫಾರ್ಮುಲೇಟೆಡ್, ಆರ್ಗ್ಯಾನಿಕಲಿ ಗ್ರೌಂಡ್ ವಾಟರ್ನ ಮತ್ತೆ ಫೀಡ್ನ ತಿಂದಿರ್ತಕ್ಕಂಥ ಹಸುಗಳಲ್ಲಿ ಬಂದಂತ ಹಾಲಲ್ಲಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಇದು. ಸೊ ಈಗ ಬರೀ ಅದೊಂದು ಡೈರಿಗೆ ಹತ್ರ ಸೀಮಿತ ಆಗಿಲ್ಲ, ನಮ್ಮ ಜೊತೆ ಸುಮಾರು ಒಂದು 100 ಜನ ರೈತರು ಸಹ ಇದ್ದಾರೆ. ಸೊ ರೈತರಿಗೆ ಆ ಟೆಕ್ನಾಲಜಿನ ಹೇಳ್ಕೊಟ್ಟು ಅವ್ರ ಮನೆ ಬಾಗಿಲಿಗೆ ಹೋಗಿ ಆಂಟಿಬಯೋಟಿಕ್ ರಹಿತವಾದಂಥ ಹಾಲು, ಸೊ ಸ್ಟ್ರೆಸ್ ಫ್ರೀ ಹಾಲು, ಸ್ಟ್ರೆಸ್ ಫ್ರೀ ಹಾರ್ಮೋನ್ ಫ್ರೀ ಹಾಲು. ಸೊ ಈ ರೀತಿ ಅವ್ರ ಮನೆ ಬಾಗಿಲಿಂದನೇ ಹಾಲನ್ನ ಪಿಕ್ ಮಾಡಿ ತಗೊಂಬಂದು ಪ್ರೋಸೆಸ್ ಮಾಡಿ ಇವತ್ತು ನಾವು ಈ ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದೀವಿ. ಸೊ ಈ ರೀತಿ ಪ್ರಕ್ಯೂರ್ ಮಾಡ್ತಕ್ಕಂಥದ್ದು ನಾವು ಮಿಲ್ಕ್ ರಶ್ ಅಂತ ಕಂಪ್ನಿಲಿ. ಸೊ ಈಗೇನು ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದೀವಿ, ಇದು ಮಿಲ್ಕಿಂಗ್ ಅಂತ ಹೇಳಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ. ಬನ್ನಿ ಮತ್ಸ್ಯ ಲೋಕದೊಳಗೆ ಹೋಗೋಣ.
ಓಹೋ, ಮುತ್ತು ಮುತ್ತು ರಾಜ್ಕುಮಾರ್ದು 1 2 3 4 ಆಮೇಲೆ ಇನ್ನೇನು, 4 3 2 1 ಆಮೇಲೆ ಇನ್ನೇನು. ನೋಡಿ ಇಲ್ಲಿ ಬಂದಿದ್ದಾರೆ ನಮ್ಮ ಜನ. ಏನ್ರಿ ಮೀಡಿಯಾ? ಮೈಕಾನ್ ತಂತಿಗಳು ಸುದೀರ್ಘ ಬಾಳಿಕೆಯ ಬೇಲಿಗಳು. ನಿಮ್ಮ ಹೊಲಗಳಿಗೆ ಹುಲಿ ನುಗ್ಗಿದರೆ ಬೇಲಿಗಳು ನಿಮ್ಮನ್ನು ಸುರಕ್ಷಿತವಾಗಿ ಇಡಿಸುತ್ತವೆ. ಹೌದು ಹುಲಿಯೋ, ಹೌದು ಹುಲಿಯಾ. ಡಬಲ್ ವೇಲ್ ಗಿಡ್ರ ನೋಡಿ, ಇಲ್ಲಿ ಎಂಥದೋ ಮಷಿನ್ ಇದೆ. ಸರ್ ಏನು ಮಷಿನ್ ಸರ್ ಇದು? ಇವೆಲ್ಲ ಎಡೆಕುಂಟೆ ಮಷಿನ್ಗಳು, ಕಳೆ ತೆಗೆಯೋ ಮಷಿನ್ಗಳು ಎಲ್ಲ ಬ್ಯಾಟ್ರಿ ಚಾಲಿತ. ಓಕೆ, ಬ್ಯಾಟ್ರಿ ಚಾಲಿತ ಎಲೆಕ್ಟ್ರಿಕ್ ಬೀಡರ್ಗಳು, ಕಳೆ ತೆಗೆಯುವಂಥ ಮಷಿನ್ಸ್. ಜೋಳ, ತರಕಾರಿ, ಓಕೆ, ಭತ್ತ ಎಲ್ಲದರಲ್ಲೂ ಆಗುತ್ತೆ. ಏನಕ್ಕಿದು? ಒಳ ಒಳಕ್ಕ ನೋಡಿ ಡ್ರೋನ್ಸ್ಗಳಿದ್ದಾವೆ ಇಲ್ಲಿ. ಹೊಲಕ್ಕೆ ಗದ್ದೆಗಳಿಗೆ ಔಷಧಿ ಸಿಂಪಡಣೆ ಮಾಡುವಂಥದ್ದು. ದೊಡ್ಡ ದೊಡ್ಡ ಸೈಜಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆಯಪ್ಪ. ಇದೆಲ್ಲ ಹೆಂಗೆ ಫ್ರೈ ಮಾಡ್ತಾರೆ? ಬೇಕಾದಲ್ಲಿ ನೀವು ಸಂಪರ್ಕಿಸಿಕೊಳ್ಳಬಹುದು. ಏನು ಕಾಣಿಸ್ತಾ ಇದೆ? ಇದು ಅಡಿಕೆ ಕೀಳುವಂಥದ್ದು, ಜವಳಿ ಅಲ್ಲ. ಎಷ್ಟು ಉದ್ದ ಬರುತ್ತಂದರೆ ಇಲ್ಲಿಂದ ನೋಡಿ, ಈ ಗ್ಯಾಪ್ ಇದೆ, ಇದನ್ನು ಓಪನ್ ಮಾಡಿಲ್ಲ. ಅದು ಬಿಟ್ಟರೆ ಇನ್ನೂ ಇಷ್ಟ ಹೈಟ್ ಹೋಗಿದೆ ನೋಡಿ. ಎಷ್ಟಣ್ಣ ಬೆಲೆ ಇದು? 25,000ಗಳು. 25,000 ಒಂದು ಸರಿ, 25,000 2 ಸರಿ, 25,000 3 ಸರಿ. ಬೇಕಾದ್ರೆ ಬಂದು ತಗೊಳ್ಳಿ. ನೋಡಿ ಇಲ್ಲೊಂದು ಡೆಮೋ ತೋರಿಸ್ತಾ ಇದ್ದಾರೆ. ನೋಡಿ ಸರ್, ಇದು ಅನ್ಬ್ರೇಕಬಲ್ ಸರ್. ಎಸ್ ಬಿಟ್ ಅಂತ ಇದು. ಎಷ್ಟು ಹಿಡ್ಕೊಳ್ಳಿ, ರೈಟ್ ಆ್ಯಂಡ್ ಲೆಫ್ಟ್, ಎಡಬಲ ತಿರ್ಸ್ತಾ ಹೋಗಿ ತುಂಬ ಈಸಿಯಾಗಿ ಹೋಲ್ ಆಗುತ್ತೆ. ಓಕೆ ನೋಡಿ, ಇದರಲ್ಲಿ ಡೆಸ್ಟ್ ಬರುತ್ತೆ, ಡೆಸ್ಟ್ ತಗೊಳ್ಳಿ. ಡೆಸ್ಟ್ ತಗೊಂಡ್ಬಿಟ್ಟು ಡೈರೆಕ್ಟಾಗಿ ಇದೇ ಹೋಲಲ್ಲಿ ಹಾಕ್ಬಿಟ್ಟು ನೀರನ್ನ ಕುಡಿಬಹುದು. ಓಕೆ ಓಕೆ, ಸ್ಟ್ರಾಂಗ್ ಅದರಲ್ಲೇ ಇದೆಯಾ? ಅನ್ಬ್ರೇಕಬಲ್ ಇದು, ಬಿದ್ದರೂ ಹೊಡೆಯಲ್ಲ, ಮುರಿಯಲ್ಲ, ಕಟ್ಟಾಗಲ್ಲ ಸರ್. ಎಸ್ ಸ್ಟೀಲ್ ಅಂತ ಇದೆ. ಹೆಂಗ್ ಹೋಲ್ ಮಾಡಿದ್ರೆ ಶಾರ್ಪ್ ಆಗ್ತಾ ಹೋಗುತ್ತೆ. ಮಿನಿಮಮ್ 40,000 50,000 ರೀಡಿಂಗ್ ಮಟ್ಟನ್ನು ಓಪನ್ ಮಾಡ್ತೀವಿ. ಹಾಳಾಗುವಂಥದ್ದು ಏನಿಲ್ಲ ಸರ್. ರೆಸ್ಟ್ ಹಿಡಿಯಲ್ಲ, ತುಕ್ಕಿಡಿಯಲ್ಲ, ಜಂಕಿಡಂಗಿಲ್ಲ. ಎಸ್ ಸ್ಟೀಲ್ ಇದೆ. ಬರ್ತಾ ಇದೆಯಾ? ಎಷ್ಟು ಇದೆ ಬೆಲೆ? 2,500 ರೂಪಾಯಿ ಡಿಸ್ಕೌಂಟ್ ಹೋಗಿ 2,300 ಆಗುತ್ತೆ. ಇಲ್ಲಿ ಬನ್ನಿ, 2,200 ಆಗುತ್ತೆ. ಇಲ್ಲಿ ಬನ್ನಿ, ಅಡ್ರೆಸ್ ತಗೊಳ್ಳಿ, ಇಲ್ಲ ಇದು ಅಂಗಡಿ ನೋಡ್ಕೊಳ್ಳಿ, ಬಂದು ತಗೊಳ್ಳಿ. ಸಕಲಾಗಿದೆ ನೋಡಿ. ಇದು ರುಬ್ಬೋ ಮಿಷಿನ್ನು. ಹೊರಗಡೆ ಏನು ಹಾಕಿದ್ರೆ ರುಬ್ಬಿಸಾಗ್ತದೆ. ಎಲ್ಲ ತರಹದ ಬೀಜಗಳು ಸಿಗ್ತಾವೆ ನಿಮಗೆ. ರಾಗಿ, ಅವರೆ, ಹೆಸರುಕಾಳು, ಶೇಂಗಾ, ಸೂರ್ಯಕಾಂತಿ, ಒಡೆನ್ಸ್, ಭತ್ತ. ಸ್ವಲ್ಪ ಥ್ಯಾಂಕ್ ಯು. ಎಲ್ಲ ನನಗೆ ಊಟನೇ ಸೇರಲ್ಲ ಅಂತ ಅಂತಾರಲ್ಲ, ಅಂಥವ್ರು ಚೆನ್ನಾಗಿದೆಯಪ್ಪ ಇದು. ಅಲ್ಲಿಂದ ಇಲ್ಲೇ ಬಂದ್ಬಿಡ್ತ. ಎನಿವೆ, ಚಿತ್ರಮೂಲ ಅಂತ ಇದು. ಹೊಟ್ಟೆ ಹಸುವಾಗಲ್ಲ, ನನಗೆ ಊಟನೇ ಸೇರಲ್ಲ ಅಂತ ಅಂದವ್ರಿಗೆ ಇದನ್ನು ನೀವು ಪಾಟಲ್ಲಿ ಬೆಳೆಸ್ಕೊಂಡು ಇದ್ರ ಎಲೆನ ನೀವು ಮಸೊಪ್ನಲ್ಲಿ ಪಲ್ಯ ಮಾಡ್ಕೊಂಡು ತಿನ್ಕೋಬೋದು. ಅಥವಾ ಬೇರ್ನ ನೀವು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ವೃದ್ಧಿಸುತ್ತೆ. ನಿಮ್ಮ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಾಗುತ್ತೆ. ಚಿತ್ರಮೂಲ ಅಂತ ಇದರಲ್ಲಿ ಈ ಥರ ಬಿಳಿ ಹೂವು ಬರುತ್ತೆ. ಮತ್ತು ಈ ಕಾಯಿಗೆ ಒಂಥರ ಎಲ್ಲ ಕಡೆ ಅಂಟ್ಕೊಳ್ಳೋ ಇದೆ. ಅದು ನಿಮ್ಮ ಓಡಾಡಿದ್ರೆ ಅಂಟ್ಕೊಳ್ಳುತ್ತೆ. ಅದು ಒಂದು ಥರ ಇರುತ್ತೆ, ಅಂಟ್ರಿಕೆ ಥರ. ಕೆಲವ್ರು ಮಾಡ್ತಾರೆ. ಇದರಲ್ಲಿ 2 ಕಲರ್ ಬರುತ್ತೆ. ವೈಟ್ ಇಸ್ ಗುಡ್. ಸೊ ಈ ಥರ ಅಪರೂಪದ ಗಿಡಗಳು ನಮ್ಮ ಸುತ್ತಾನೇ ಇರ್ತವೆ. ನೆಗ್ಲು ಮುಳ್ಳು, ಇದು ಈ ಬೊರಾಬಿಯಾ ಡಿಫ್ಯೂಸರ್, ಕೊಮ್ಮೆ ಸೊಪ್ಪಿನ ಜೊತೆ ನೆಗ್ಲು ಮುಳ್ಳು ಬೆಳೆಸಿದ್ರೆ
ಕೆಲಸ ಮಾಡುತ್ತೆ ಡಯಾಲಿಸಿಸ್. ಮೇಳ ಇತ್ತು ಅಂತ ಹೇಳಿ ಓಕೆ. ತಂದಿಟ್ಟಿದ್ದಾರೆ. ಇಲ್ಲಿ ಅಗ್ಗೆ ಬಿಟ್ಟಿದ್ರೆ ಎಲ್ಲ ದೊಡ್ಡ ದೊಡ್ಡ ಹಣ್ಣಾಗ್ತಿತ್ತು. ಹೌದಾ, ದೊಡ್ಡದಾಗುತ್ತಾ ಅದು? 1,000 ಹಣ್ಣಿರುತ್ತೆ ಒಂದು ಗೊನೆಯಲ್ಲಿ. ಓಕೆ, ನಾ ಎಲ್ಲ ವಿಡಿಯೋದಲ್ಲಿ ನೋಡಿದೆ. ಸಹಸ್ರ ಬಾಳೆ. ಇಲ್ಲಿ ಬಾಳೆಹಣ್ಣು ಸೈಜ್ ಇದೆ, ಇಷ್ಟಿದೆಯಲ್ಲ ನಾರ್ಮಲ್ ಸೈಜ್ ಬರುತ್ತಾ? ಇದೆಲ್ಲ ಯಾವ ಕಡೆ ಬೆಳೀತಾರೆ? ಚೈನೀಸ್ ಕಟ್ಟೀಸ್ ಮೇಲೆ ಗುಂಡಬರ ಇದೆ, ಲೆಟೆಸ್ಟ್ ಇದೆ. ತಿನ್ನಕ್ಕಾಗಲ್ವಾ? ತಿನ್ನಕ್ಕಾಗಲ್ಲ ಸರ್, ದೊಡ್ಡದಾಗೋದು ಇಲ್ಲ. ದೊಡ್ಡದಾಗುತ್ತೆ ಸರ್, ಬಟ್ ತಿನ್ನಕ್ಕಾಗಲ್ಲ. ಅದ್ರ ಮೇಲೆ ದೊಡ್ಡದಾಗಲ್ಲ. ಅಷ್ಟೇ ಹಣ್ಣಾಗಿದೆ ನೋಡಿ ಆಲ್ರೆಡಿ. ಹೈಯೆಸ್ಟ್ ಸೈಜ್ ಅಷ್ಟೇ ಹಣ್ಣಾಗೋದು. ತಿನ್ನಕ್ಕೆ ಆಗಲ್ವಾ? ಈ ಜಾಗ ನಿಮ್ಗೆ ಏನಾದರೂ ಇನ್ಪುಟ್ಸ್ ಬೇಕಿದ್ರೆ ಇಲ್ಲಿ ಬಂದು ನೀವು ತಿಳ್ಕೊಬೋದು. ಆಹಾರ ವಿಜ್ಞಾನ, ತೋಟಗಾರಿಕೆ, ಕೃಷಿ ಇಂಜಿನಿಯರಿಂಗ್, ಬೀಜ ವಿಜ್ಞಾನ ಮತ್ತು ತಾಂತ್ರಿಕ ವಿಭಾಗ, ಪ್ರಾಣಿ ವಿಜ್ಞಾನ, ಕೃಷಿ ಕೀಟಶಾಸ್ತ್ರ, ಜೇನು ಕೃಷಿ, ರೇಷ್ಮೆ ಕೃಷಿ ಎಲ್ಲವೂ ಇದೆ. ನೋಡಿ, ಇಲ್ಲೊಂದು ಕೆಲವೊಂದು ಆಹಾರ ಖಾದ್ಯಗಳಿದ್ದಾವೆ, ಎಲ್ಲವೂ ಮಿಲೆಟಿಂದ ಮಾಡಿರೋದಂತೆ. ನಾವು ಒಂದು ತೊಗೊಂಡಿದ್ದೀವಿ. ಇವಾಗ ಮಂಜು ತಿನ್ಬಿಟ್ಟು ರಿವ್ಯೂ ಹೇಳ್ತಾನೆ. ಎಸ್ ಪ್ಲೀಸ್. ಚೆನ್ನಾಗಿದೆ. ಆರೋಗ್ಯಕರವಾಗಿದೆಯಾ, ರುಚಿಯಾಗಿದೆಯಾ? ಕಾಯಿ ಬರ್ಫಿ ತೊಗೊಂಡಿದ್ದೀನಿ. ಮೆಲ್ಟು ಒಳ್ಳೆ ಗಮ್ಲು. ಕಜ್ಜಾಯ, ಸಾಮೆ ಉಂಡೆ ತಿಂದ್ವಿ. ಇದು ಬರ್ಫಿ ಸಕಾಲಾಗಿದೆ. ಕಜ್ಜಾಯ ತಿಂದ್ವಿ. ಬರ್ಫಿ ತಿಂದ್ಮೇಲೆ ಕಜ್ಜಾಯ ತಿಂದ್ವಿ, ರುಚಿ ಗೊತ್ತಾಗಲಿಲ್ಲ. ಎಲ್ಲ ಮಾಡೋ ತಿಂಡಿ ಅವರು ಮಾಡೋಲ್ಲ, ಇವರು ಮಾತು ಬರಲ್ಲ. ಹೌದಾ? ಇವರು ತನ ಮಾಡ್ತಾನೆ. ಇದಾ ಹಾಂ ನೋಡಿ ನೋಡಿ, ಈ ಕೊಬ್ಬರಿ ಮಿಠಾಯಿ ಮಾಡಿರೋದು ಇವಣ್ಣನೇ. ಅಂದರೆ ಅವ್ರಿಗೆ ಮಾತು ಬರೋದಂತೆ. ಎಷ್ಟು ರುಚಿ ಮಾಡಿದ್ರೆ ಗೊತ್ತಾ, ಸಕ್ಕತ್ತಾಗಿದೆ ಇದು. ಇವರ ಮಂಡ್ಯ ಹೊಲದು. ಹೌದಾ? ಎಲ್ಲ ಮಾಡೋ ತಿಂಡಿ ಮಾಡ್ಬೇಕು, ಮಾತು ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಓಹೋ, ಫ್ಯಾಷನ್ ಡಿಸೈನಿಂಗ್ ಎಂಜಿನಿಯರು ಕೆಲಸ ಬಿಟ್ಬಿಟ್ಟು ಇಲ್ಲಿ ಮಾಡ್ಕೊಂಡು ಬಂದವ್ರೆ ನೋಡಿ. ಸ್ಟಾಕ್ ತೋರಿಸಿ ನೋಡಿ, ಹಿಂಗಿದೆ. ಫ್ಯಾಷನ್ ಡಿಸೈನಿಂಗ್ ಇಂಜಿನಿಯರ್ ಅವರು ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಬಿಸ್ನೆಸ್, ಸ್ವಂತ ಕೆಲಸ, ನಾವೇ ಓನರು, ಯಜಮಾನ. ವೆರಿ ನೈಸ್. ತುಂಬ ಚೆನ್ನಾಗಿದೆ ಬರ್ಫಿ ಇದು. ಅದು ಚೆನ್ನಾಗಿದೆ. ಎಂಥ ಉಂಡೆ ಅದು? ಸಾಮೆ ಉಂಡೆ. ನಿಮ್ಮಮ್ಮ ಇವ್ರಿಗೆ ಫೋನ್ ಮಾಡವ್ರೆ, ತನ ಮಾಡ್ತಾನೆ. ಓಕೆ. ಮಾಡ್ತಾನೆ ನಮ್ಮ ಫ್ರೆಂಡ್ ಅವರು. ಹೌದಾ? ಅವ್ರ ಹೆಸರು ಶಂಕರ್. ತುಂಬ ಚೆನ್ನಾಗಿದೆ ಸರ್. ಮಂಡ್ಯ ತಾಲೂಕು ಹೊಳಲು ಗ್ರಾಮದವರು. ರಾಗಿ ಬೋಟಿ ನಾನು ಕೊಡೋಣ ಹಂಗೊಂದು. ರಾಗಿ ಬೋಟಿ ಫ್ರೀ. ಸಕಾಲ ಇನ್ನೊಂದು ತೊಗೊಂಡಿದ್ದೀನಿ. ಪೈನ್ ಆ್ಯಪಲ್. ಏನು ಅಂತ ಹೇಳ್ತಿದ್ದೀರಾ? ಗೊತ್ತಾಯ್ತು. ಏನು ಡಿಫ್ರೆನ್ಸು? ಏನು ಇಟ್ಟಿದ್ರೆ ಮೇಲ್ ಬೆಳೆಯುತ್ತಾ ಹೆಂಗೆ ಇದು? ಇದನ್ನ ಮಾರ್ತಾ ಇದ್ದಾರೆ. ಇದು ತೊಗೊಂಡು ಉಂಡಿಟ್ರೆ ಬರುತ್ತೆ. ಎಷ್ಟು ಹಣ ಇದು? 100 ರೂಪಾಯಿಗೆ 2 ಸರ್. 100 ರೂಪಾಯಿ 2. ಇದು ಪಾಟಲ್ಲೇ ಬೆಳಿಬೋದಾ? ಪಾಟಲ್ಲಿ ಬೆಳಿಬೋದು ಸರ್. ಬಿಗ್ ಸೈಜ್ ಪಾಟ್. ಈ ಸೈಜು ಇದು ಸುಮ್ಮನೆ ಬರುತ್ತೆ, ಹಣ್ಣು ಚಿಕ್ಕದು ಬರುತ್ತೆ. ಬೋಟಿ ಅಣ್ಣ, ಬೋಟಿ ಕೊಡೋಣ. ರಾಗಿ ಬೋಟಿ ಅಣ್ಣ, ರುಚಿಕರವಾದ ಆರೋಗ್ಯವಂತ ರಾಗಿ ಬೋಟಿ. ಬೋಟಿ ಯಾರ್ರಿ ಬೋಟಿ ಫ್ರೀ ಬೋಟಿ ತಗೊಳ ಫ್ರೀ ಬೋಟಿ. ಓಕೆ, ಏನಾಯ್ತು ಹೆಸರು? ಗರ್ಕಿನ್ಸ್. ಮಿಡಿ ಉಪ್ಪಿನಕಾಯಿ, ಗರ್ಕಿನ್ಸ್. ಸೌತೆಕಾಯಿ ಇದು ಸಣ್ಣದು, ಗರ್ಕಿನ್ಸ್ ಅಂತಾರೆ. ಟೇಸ್ಟ್ ಮಾಡುವ. ಇದು ಪಿಕಲ್ಸ್, ಫಾರಿನ್ ಪಿಕಲ್ಸ್. ಮಜವಾಗಿದೆ. ಪ್ರಾಡಕ್ಟ್ ಇದೆ, ತೋರಿಸ್ತೀನಿ ನಿಮ್ಗೆ ನೋಡಿ. ಗಾವಾ ಲೀಫಿಂದ ಮಾಡಿರೋಂಥದ್ದು ಟೀ ಅಂತ ಇದು. ನಾನು ಯಾವುದೋ ವೈನ್ ಅಂದ್ಕೊಂಡೆ, ಬಾಟಲ್ ನೋಡಿ. ಇಲ್ಲೊಂದು ಕಷಾಯ ಇದೆ. ಅವ್ರು ಹೇಳ್ತಾರೆ ಏನೇಂದ್ರಿಂದ ಮಾಡಿರೋದು ಅಂತ. ಹೇಳಿ ಸರ್. ಹೌದು, ಶುಂಠಿ ಕಾಪಿ ಅಂದ್ರೆ ಬೆಲ್ಲ, ತಾಟಿ ಬೆಲ್ಲ, ಮೆಣಸು,
ಆಮೇಲೆ ಇಪ್ಪಿಲಿ, ಜ್ಯೇಷ್ಠ ಮಧು, ಅದಾದಮೇಲೆ ಬೇರೆ ಏನಿದೆ, ಜ್ಯೇಷ್ಠ ಮಧು. ಸೂಪರ್. ಕುಡಿ ನೋಡುವ ರುಚಿ ಹೇಗಿರುತ್ತೆ. ತುಂಬ ಟೇಸ್ಟ್. ಬಾಯ್ಸ್ ಸಿಕ್ ಮಾಡಿಯಪ್ಪ, ನೀವು ಮಾಡು, ಸಿಕ್ ಮಾಡು, ಹೇಗಿದೆ ಹೇಳು. ಶುಂಠಿ ಘಾಟ ಹೊಡಿತಾ ಇದೆ. ವಾಸ್ ಇಟ್? ಇಟ್ಸ್ ಗುಡ್. ಅದೇ ಚಳಿ ಟೈಮಲ್ಲಿ ಶೀತ ಕೋಲ್ಡ್ ಆದರೆ ಆ ಥರ ಟೈಮಲ್ಲಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಕಷಾಯ ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಪ್ರಾಬಬ್ಲಿ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ಬೋದಾಗಿದೆ. ಆಮ್ಲ ಟೀ ಕಷಾಯ ಅಂತ ಇಲ್ಲೊಂದು ಡೆಮೋ ಇಟ್ಟಿದ್ದಾರೆ, ಇದನ್ನು ಕುಡಿಯುವ. ಥ್ಯಾಂಕ್ ಯು ಬಾಯ್ಸ್. ನೀವೇ ನಮಗೆ ಪ್ರಯೋಗಾತ್ಮಕ. ಏಯ್ ನೈಸ್. ಮಂಜು ಏನು ಕಷಾಯ ಇದೆ? ನೆಲ್ಲಿಕಾಯಿ, ಬೆಟ್ಟ ನೆಲ್ಲಿಕಾಯಿ ಕಹಿದೆ. ಕಹಿದೆಯಾ? ಯಾರ ಕಹಿ ಹೇಳಿದೋಯ್? ಸ್ವಲ್ಪ ಸಾಲ್ಟಿ ಇದೆ ಅಷ್ಟೇ, ಕಹಿ ಏನಿಲ್ಲ. ಸಾಲ್ಟಿ ಬಿಸಿ ಚೆನ್ನಾಗಿದೆ. ನೋಡುವ ಬನ್ನಿ ಯಾವ್ಯಾವ ಪ್ಲ್ಯಾನ್ ಸಿಗುತ್ತೆ, ಏನೇನು ಕತೆ. ಜಾಗ ಜಾಗ ಜಾಗ, ನಾವು MLA ಕಡೆಯವರು ಜಾಗ ಬಿಡಿ. ಟಿಶ್ಯೂ ಕಲ್ಚರ್ಡ್ ಪ್ಲಾಂಟ್ಸ್ ಇವೆಲ್ಲ. ಓಕೆ, ಇದು ಒಂದು ಕಂದಿಂದ ಮಾಡಿರೋದು ಸರ್. ಏನ್ರಿಂದ? ಒಂದು ಕಂದು ಬಾಳೆ ಕಂದಿಯಿಂದ ಕಂದಿಂದ ಮಾಡಿ ಇದು ಬೆಳೀತಾ ಇದೆಯಾ? ಬೆಳೀತಾ ಇದೆ. ಈಗ ರೀಪ್ರೊಡ್ಯೂಸ್ ಸಿಸ್ಟಮ್ ಹೆಂಗಾಗುತ್ತೆ ಅಂದರೆ ಫಸ್ಟ್ ಹಿಂಗೆ ಮಾಡ್ತೀವಿ, ಅದಾದ್ಮೇಲೆ ಹಿಂಗಾಗುತ್ತೆ. ಸ್ಟೇಜಸ್ ವೈಸ್ ಇದೆಯಾ ಇದು? ನಾವು ಅದು ಒಂದು ತಿಂಗಳಿಗೆ ಬೆಳೀತಾ ಹೆಂಗಾಗುತ್ತೆ ಅಂದರೆ ಈ ಥರ ಆಗುತ್ತೆ. ಓಕೆ, ನಾವೇನು ಮಾಡಿದ್ರೆ ಸೆಂಟರ್ ಕಟ್ ಮಾಡ್ತೀವಿ, ಸೊ ಡಿವಿಷನ್ ಆಗುತ್ತೆ. Okay. ಒಂದು ಗಿಡ 2 ಪೀಸ್ ಆಗಿರ್ತೀವಿ. ಸೊ ಆ 2 ಪೀಸಿಂದ ನಮಗೆ 4 ಗಿಡ 5 ಗಿಡ ಬರೋ ಚಾನ್ಸ್ ಇದೆ. ಸೊ ಅದನ್ನು ನಾವು 7 ಟೈಮ್ಸ್ ರೆಪ್ಲಿಕೇಶನ್ ಮಾಡ್ತೀವಿ. Okay. ಸೊ ಫ್ರಮ್ 1 ಸಕ್ಕರ್ ನಮಗೆ 50 ಗಿಡ 60 ಗಿಡ ಬರೋ ಚಾನ್ಸ್ ಇದೆ ಫಾರ್ 1 ವೆರೈಟಿ. ಇನ್ನೊಂದು Okay. G9 ವೆರೈಟಿ ಅಂತಿದೆ. ಒಂದು ಸಕ್ಕರಿಂದ 500 ಪ್ಲಾಂಟ್ಸ್ ಬರೋ ಚಾನ್ಸಸ್ ಇದೆ ನಮಗೆ. ಸೊ ಆ ಥರ ನಾವು ಇಲ್ಲಿ ಟಿಶ್ಯೂ ಕಲ್ಚರ್ ಮಾಡ್ತೀವಿ. ಇದೆಲ್ಲ ಓಕೆ. ಇದು ಲಾಸ್ಟ್ ರೂಟಿಂಗ್ ಸ್ಟೇಜ್. ರೂಟಿಂಗ್ ಇದೆ. ರೂಟಿಂಗ್ ಅದು? ರೂಟಿಂಗ್ ಇನ್ನು ಇದರಿಂದ ಪ್ರೈಮರಿ ಮಾಡ್ತೀವಿ, ಪ್ರೈಮರಿ ಆರ್ಟಿಂಗು. ಅದ ನಂತರ ಸೆಕೆಂಡರಿ ಆರ್ಟಿಂಗು. ಅದು ಬಾಳೆನಾ? ಇದು ಬಾಳೆ, ಏಲಕ್ಕಿ ಬಾಳೆ. ಏಯ್ ನೋಡಿ, ಇದು ಏಲಕ್ಕಿ ಬಾಳೆ ಅಂತೆ. 10 ಗಿಡ. ಮೈ ಗಾಡ್. ಸೊ ಇದು ನಾನು ಹೊರಗಡೆ ತೆಗೆದು ಪಾಟಿಗೆ ಹಾಕಿದ್ರೆ ಬರಲ್ಲ. ಟೊಮ್ಯಾಟೊ ಸೀಡ್ಲಿಂಗ್ಸ್ ಇರ್ತಲ್ಲ ಸರ್, ಸ್ಮಾಲ್ ಟ್ರೇಸ್. ಓಕೆ, ಕೋಕೋಪಿಟ್ ಯೂಸ್ ಮಾಡ್ತೀವಲ್ಲ, ಓಕೆ. ಸ್ಮಾಲ್ ಟ್ರೇಯಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಂ, ಅದಕ್ಕೆ ಬೇಕಾದ ಟೆಂಪ್ರೇಚರು ಹ್ಯೂಮಿಡಿಟಿ ಕಂಟ್ರೋಲ್ ಮಾಡ್ತೀವಿ. ಬೇರೆ ಬಿಟ್ಟ ಮೇಲೆ ಆಮೇಲೆ ಬೆಳ್ಕೊಬೋದು. ಅದೇ ಮಾಡಿ 30 ಡೇಸ್ ಇಡ್ತೀವಿ ಅದನ್ನು. ಅದಂತರ ಸೆಕೆಂಡರಿ ಹಾರ್ಡಿಂಗ್ ಗ್ರೀನ್ ಹೌಸಲ್ಲಿ Okay. ಪಾಲಿಬ್ಯಾಗ್, ಈ ಥರ ಪಾಲಿಬ್ಯಾಗ್ 4x5 ಅದರಲ್ಲಿ ಕೋಕೋಪಿಟ್ಟು ಮತ್ತು ಮಣ್ಣು ಮಿಕ್ಸ್ ಮಾಡಿರುತ್ತೆ. ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. 45 ಡೇಸ್ ಇಡ್ತೀವಿ. ಅದಕ್ಕೆ ಬೇಕಾದ ಟೆಂಪ್ರೇಚರು ನ್ಯೂಟ್ರಿಯೆಂಟ್ಸ್ ಎಲ್ಲ ಸಪ್ಲೈ ಮಾಡ್ತೀವಿ. ಅದಾದ ನಂತರ ಫಾರ್ಮರ್ ಫೀಲ್ಡಿಗೆ ಕೊಡ್ತೀವಿ. ಓಕೆ, ತುಂಬ ಲಾಂಗ್ ಪ್ರೊಸೆಸ್ ಅಲ್ಲ ಇದು? ಇದು ಇಟ್ ಟೇಕ್ಸ್ 10 ಮಂತ್ಸ್. ಇದಷ್ಟು ಬೆಳೆಯೋದಕ್ಕೆ 10 ಮಂತ್ಸ್ ಟೈಮ್ ತೊಗೊಂಡಿದ್ಯಾ? ಒಂದೊಂದು ಇದನ್ನೇ ಸ್ಟೇಜು. ನಿಜವಾದ ಗಿಡದಲ್ಲಿ ಒಂದು ಫಲ ಬಂದ್ಬಿಟ್ಟಿರ್ತಿತ್ತು ಅಲ್ವಾ? ತೊಗೊಂಡೋಗಿ ಹಾಂ, ನೋಡಿ ಇಲ್ಲೊಬ್ರು ಇದ್ದಾರೆ ಯೂಸ್ ಮಾಡಿರೋರು. ಇದನ್ನು ತೊಗೊಂಡೋಗಿ ಈ ರೇಂಜಿಗೆ ಬೆಳೆದಿದ್ದಾರೆ ನೋಡಿ. ಅದನ್ನು ನೋಡಿ, ಹಾಗೆ ಇಟ್ಕೊಳ್ಳಿ ಸರ್. ನೋಡಿ, ಆ ಗಿಡ ಆಗಿರೋದು ಈ ಪ್ರೋಸೆಸ್ಸಿಂದ ಬಂದಿರೋ ಗಿಡನ ಅವರು ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ. ಅದು ಬಾಳೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಅದು ಪಚ್ಚಬಾಳೆನಾ? ನೋಡಿ, ಇಲ್ಲಿ ಗೆಡ್ಡೆ ಇದೆ. ಎಂಥ ಗೆಡ್ಡೆ, ಸಾಮಾನ್ಯ ಗೆಡ್ಡೆ ಎಲ್ಲ. ಮೇಡಮ್ ಮುಟ್ಬೋದಾ? ನೋಡಿ, ನನ್ನ ಕೈ ಸೈಜ್ ನೋಡಿ ಹೆಂಗಿದೆ. ನಮ್ಮ ಕೈ ಇಟ್ಟರೆ ಸೈಜ್ ಗೊತ್ತಾಗೋದು. ಯಾವ ಚಿಕ್ಕದು ಅಂದ್ಕೊಂಡ್ಬಿಡ್ತಾರೆ. ಸೋರೆಕಾಯಿ ಮೇಡಮ್, ಸೋರೆಕಾಯಿ ಇದು? ಅಯ್ಯೋ, ಇದು ಇಷ್ಟುದ್ದ ಇದೆ ಸೋರೆಕಾಯಿ. ಕೃಷಿ ಅರಣ್ಯ ಪದ್ಧತಿ. ಓಕೆ, ಬೋರ್ವೆಲ್ ರೀಚಾರ್ಜ್ ಮಾಡೆಲ್ ನೋಡಿ. ಬೇಸಲ್ಲಿ ದೊಡ್ಡ ಕಲ್ಲಿರುತ್ತೆ, ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಆಮೇಲೆ ಮತ್ತಷ್ಟು ಚಿಕ್ಕದು, ಆಮೇಲೆ ಇನ್ನಷ್ಟು ಚಿಕ್ಕದು, ಆಮೇಲೆ ನಿಮಗೊಂದು ಬಟ್ಟೆನೋ ಹಾಕ್ತಾರೆ ಅಂತ ಕಾಣುತ್ತೆ ಫಿಲ್ಟರಿಗೆ. ಅದಾದಮೇಲೆ ಮರಳಾಗ್ತದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಏನಿದೇನು ಚಿತ್ತಾರ ಭೂಮಿದಾನು. ನೋಡಿ, ಭತ್ತದ ತಳಿಗಳು ಎಷ್ಟಿದಾವೆ ಇಲ್ಲಿ. ರಕ್ಷಾ, ಮುಕ್ತಿ,
ಇದು ಜೋಳ. ರಾಗಿ, ಮಿಲ್ಲೆಟ್ಸ್ಗಳು, ಧಾನ್ಯಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಓಹೋ, ಏನೋ ಹುಳ ಪುಟಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಈ ಸೆಷನ್ ಬರೋದಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ. ಅದಕ್ಕೆ ನಾವೇನೇನು ಹೇಳಿ ಬಂದೆ ಗೊತ್ತಾ, ನಮ್ಮ ಮಂಜುಗೆ 6 ಗಂಟೆ ಆದಮೇಲೆ ಕಣ್ಣು ಕಾಣಿಸಲ್ಲ ಅಂದ್ಬಿಟ್ಟು ಸುಳ್ಳು ಹೇಳಿ ಬಂದಿದ್ದೀವಿ. ಬೇಗ ಬಿಟ್ಟಿದ್ದಾರೆ. ರೇಷ್ಮೆ ಹುಳಗಳು. ಓ ಮೈ ಗಾಡ್, ನಿಜವಾದ ಪ್ಲಾಸ್ಟಿಕ್ ಗೊತ್ತಿಲ್ಲವಲ್ಲ. ಎಸ್ ಎಸ್, ನಿನಗೆ ಕಾಣಿಸ್ತಿದೆಯಲ್ಲ. ಕಡಗಿ ದುಂಬಿಯಿಂದ ಶ್ರಾವ ಸ್ಪರ್ಶ. ಓಹೋ ನೋಡಿ, ಇದೇನು ಬಿದ್ದಿರೋದು ಹಾಯ್ಕೊಂಬಂದವರು. ಈಗ ನಿಜವಾಗ ಸಾಯಿಸ್ಬಿಟ್ಟವ್ರು ಗೊತ್ತಿಲ್ವಲ್ಲ. ಯಾಕೆ ಹೇಳೋ, ಮನುಷ್ಯ ತುಂಬ ಕ್ರೂರಿ. ಓಹೋ, ಇದೆಲ್ಲ ಚೈನಾದಲ್ಲಿ ಇದ್ದಿದ್ರೆ ನಮ್ಮ ಮಕ್ಕಳು ಹಂಗೆ ನುಗ್ಗಿ ನೀರು ಕುಡಿದು ಬಿಡ್ತಿದ್ರಲ್ಲ. ಅಯ್ಯಯ್ಯೋ, ಚೈನಾ ಐಟಮ್ ಇಲ್ಲಾಕೆ ಬಂತು ಸರ್? ಪಿಜ್ಜಾ ನೋಡಿ ಗೈಸ್, ಪಿಜ್ಜಾ ಹುಳ ಬಿದ್ದೋಗಿದೆ. ವಾಪಸ್ ಕೊಡ್ಬೇಕಿದ್ದೀನ. ಅಯ್ಯಯ್ಯೋ, ಕೇಕ್ ಹುಳ ಬಿದ್ದೋಗಿದೆ. ಮೇಡಮ್, ಊಟಕ್ಕೆ ಹುಳ ಬೀಳೋದು ಅಂದರೆ ಇದೇನಾ? ಓಕೆ, ಹೌದಾ? ತಿನ್ಬೋದಾ? ನಾನು ಅನ್ಕೊಂಡು ಎಲ್ಲ ಊಟಕ್ಕೂ ಹುಳ ಬಿದ್ದೋಗಿದೆ ಅಂತ. ಓಕೆ, ಎಲ್ಲಿ ಸಿಗತ್ತೆ ಇದೆಲ್ಲ ತಿನ್ನೋಕ್ಕೆ? ದ ಸೇಮ್ ಐಟಮ್ಸ್ ನೀವು ಸುಮ್ಮನೆ ಅವೇರ್ನೆಸ್ಸು, ಇಂಥ ಕೀಟಗಳು ತಿನ್ಬೋದು ಅಂತ. ಓಕೆ, ಕರ್ನಾಟಕದಲ್ಲಿ ಇದು ಟರ್ಮೈಟ್, ಕೋಲಾರ, ಚಿಕ್ಕಬಳ್ಳಾಪುರಲ್ಲಿ ತಿಂತಿದ್ದಾರೆ. ಓಕೆ. ಮತ್ತೆ ಕೋಸ್ಟಲ್ ಏರಿಯಾಸ್ನಲ್ಲಿ ರೆಡ್ ಹ್ಯಾಂಡ್ ಚಟ್ನಿ. ಓ, ಇದು ರೆಡ್ ಓಕೆ. ಕೇಳಿದ್ದೀವಿ. ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ತಿಂತಿದ್ದಾರೆ, ಬೇರೆ ಕಂಟ್ರೀಸ್. ಸೊ ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಬೇಗ ಇಂಪ್ಲಿಮೆಂಟ್ ಮಾಡಿ, ನಮ್ಮಲ್ಲೂ ಬರಲಿ. ಎಲ್ಲ ಪ್ರಾಣಿಗಳು ತಿಂದಾಕ್ಬಿಡೋಣ ಏನು ಸರ್? ನೆನ್ಸ್ಕೊಂಡ್ರೆ ಒಂಥರ ಆಗುತ್ತಾ? ನೆನ್ನೆ ನ್ಯೂಸಲ್ಲಿ ಪೇಪರ್ ಬಂದಿತ್ತು. ಓಕೆ, ಅದಕ್ಕೋಸ್ಕರ ಇವಾಗ ಬಂದೆ ನೋಡಬೇಕು ಅಂತ. ವೆರಿ ಗುಡ್. ರೇಷ್ಮೆ ಸೀಟಲ್ಲಿ ಏನೋ ಒಂದು. ಎಸ್ ಎಸ್ ಪ್ಲೀಸ್. Are you the student of GKVK? Yeah. Okay. I'm not finding it now. Okay. Small beetles. ಇದೆಂತ ಸಿಗರೇಟು? ಅದ್ಯಾಕೆ ಸಿಗರೇಟು? Cigarette beetles. I can show you cigarette beetles. ಸಿಗರೇಟಲ್ಲಿ ಹುಳ ಬರುತ್ತಾ? ಅಯ್ಯಯ್ಯೋ. These are the cigarette beetles. Whatever the tobacco will be there inside. Okay. If moisture content goes inside, and then if you store it for too long, then the insect gets infected. Okay. Awareness for the smokers. ಇಲ್ಲಿ ಕೀಟಗಳು ಆ ಸೀಸನಲ್ಲಿ ಯಾಕೆ ಬರ್ತವೆ ಅಂತ ಡಿಬೇಟ್ ನಡೀತಾ ಇದೆ ನೋಡಿ. ಬೀಜದ ದಂಟು, ಇದು ದಂಟಿನ ಸೊಪ್ಪಿನ ಗಿಡ ನನಗಿಂತ ಎತ್ತರವಾಗಿದೆ. ಎಲ್ಲ ಬೀಜಕ್ಕಂತ ಬಿಟ್ಕೊಂಡಿದ್ದಾರೆ. ಬೀಜದ ದಂಟು ರಾಜಗಿರಿ. ಓ, ಅದು ರೆಡ್, ದಿಸ್ ಇಸ್ ವೈಟ್, ಸುವರ್ಣ. ಇದು ಅಷ್ಟೇ ದಂಟೆ ತಾನೆ ಇದನ್ನು. ಇದು ದಂಟಿನ ಗಿಡನೇ, ಬೀಜಕ್ಕೆ ಬಿಟ್ಕೊಂಡಿದ್ದಾರೆ. ಲಿಟ್ರಲಿ ನೋಡಿ ಯಾವ ಸೈಜಲ್ಲಿದೆ. ಹೌದು, ಬೀಜಕ್ಕೆ ಬಿಟ್ಟಿರೋದು ಇದೆಲ್ಲ, ಬೀಜ ಮಾಡಲಿಕ್ಕೇನೆ. ನೋಡಿ, ಸುತ್ತ ನೋಡ್ತಿರೋದು ಫುಡ್ ಕೋರ್ಟ್, ಫುಡ್ ಸ್ಟ್ರೀಟ್, ವಾಟ್ ಎವರ್ ಯು ಕ್ಯಾನ್ ಕಾಲ್. ರುಚಿ ರುಚಿಯಾದ ಖಾದ್ಯಗಳಿದ್ದಾವೆ. ಆದರೆ ನಮ್ಮ ಕೈ ಏನೂ ಸಿಗ್ತಾ ಇಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಯಾರಿಗೂ ನೆಟ್ವರ್ಕ್ ಸಿಗ್ತಿಲ್ಲ ಪೇಮೆಂಟ್ ಮಾಡಲಿಕ್ಕೆ. ಕ್ಯಾಶ್ ನಮ್ಮ ಹತ್ರ ₹1 ಇಲ್ಲ. ಅದಕ್ಕೆ ನಾವು ಏನೂ ತಿಂತಲ್ಲ, ಮನೆಗೆ ಓದ್ತಾ ಇದ್ದೀವಿ.
ಅಮ್ಮ ಮುದ್ದೆ ಮಾಡು. ನಿಮ್ಮ ಪ್ರಾಬ್ಲಮ್ ನಾವೇನು ಮಾಡಕ್ಕ ಅಂತ ಬಿಡೋಣ. ಆಮೇಲೆ ಅವರೇ ದಾರಿ ಹುಡ್ಕೊತಾರೆ, ಫೋನ್ ನಂಬರ್ ಕೊಡ್ತಾರೆ, ಬೇರೆ ಮಾಡ್ತಾರೆ ಅಷ್ಟೇ. ಹೋಗಿ ಬಿರಿಯಾನಿ ತಿಂತಾ ಇದ್ದೀವಿ, ಆಮೇಲೆ ಪೇ ಮಾಡ್ತೀವಿ, ಬಂದಿದ್ದು ಆಮೇಲೆ ನೋಡ್ಕೊಳ್ಳೋಣ. ದುಡ್ಡಿಗೆ ಅರೇಂಜ್ಮೆಂಟ್ ಆಗಿದೆ ಫೈನಲಿ. ನೋಡಿ ನೋಡಿ ನೋಡಿ, ರುಚಿ ರುಚಿಯಾದ ಬಿರಿಯಾನಿ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಇನ್ನೂ ತಿಂದಿಲ್ಲ. ತಿಂದುಬಿಟ್ಟು ಫೀಡ್ಬ್ಯಾಕ್ ಹೇಳುವ. ಬಾಯ್ಸ್ ಶಿರೋಚ್ಕೊಳಿಪ್ಪ. ಇಂಡಪ್ಪ ಬೀಜ ಬಿತ್ತಾ. ಹಾಂ, ಸವಿಯಿರಿ ಮತ್ತು ನಿಮ್ಮ ಸವೇತವನ್ನು ನಮಗೆ ಹೇಳಿ. ಏನು ನಾಟಿ ಚಿಕನ್ನ? ಏನು ಕೆಂಪಾಗಿದೆ ಚಿಕನ್ನು, ಹೆಂಗಿದೆ? ಚೆನ್ನಾಗಿದೆ. ಬಂದಿದೆ ಆ್ಯಕ್ಚುಲಿ ಬಿರಿಯಾನಿ ಫ್ಲೇವರ್ ಇಲ್ಲ, ದಿಸ್ ಇಸ್ ಪಲಾವ್. ನೋಡಿ ಇಲ್ಲೊಂದು ನರ್ಸರಿ ಇದೆ, ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಸಿಗುತ್ತೆ ಇಲ್ಲಿ ನಮಗೆ. ಇಲ್ಲಿ ಮಾವಿನ ಗಿಡ ನೋಡ್ತಾ ಇದ್ದೀರಾ, ಇದು 900 ರೂಪಾಯಿ ಅಂತ. ಗ್ರಾಫ್ಟಿಂಗ್ ಆಗಿದೆ ಇದಕ್ಕೆ. ನೀವು ಈಗ ಹಾಕಿದ ತಕ್ಷಣವೇ 1 ಇಯರಲ್ಲಿ ಕ್ರಾಪ್ ಬರುತ್ತಲ್ಲ. ಎಲ್ಲಿ ಸರ್ 1 ಇಯರ್? ಎಷ್ಟು ವರ್ಷ ಗಿಡ ಇದೆ? ಇದು 2.5 ಇಯರ್ಸ್ ಹಾಕಿರೋದು. ಬಟ್ ಗಿಡ ಚೆನ್ನಾಗಿದೆ. ಬಟರ್ ಫ್ರೂಟ್. ಬಟರ್ ಫ್ರೂಟ್ ಮೆಕ್ಸಿಕನ್. ಓಕೆ, ದಿಸ್ ಇಸ್ ಬಟರ್ ಫ್ರೂಟ್. ಎಷ್ಟು ಹೇಳ್ತಾ ಇದ್ದಾರೆ? 5,000 ರೂಪಾಯಿ ಗಿಡ. ಶೋಭಾ, ಕತ್ಲೆ ಕತ್ಲೆ ಕತ್ಲೆ, ದಾರಿ ಪೂರ ಕತ್ಲೆ. ಯಾಕಂದರೆ ಕೃಷಿ ಮೇಳ 2025 ಇವತ್ತು ಮುಗಿಸಿದ್ದೀವಿ. ಇವತ್ತು ಶನಿವಾರ, ನಾಳೆ ಭಾನುವಾರ, ನಾಳೆ ಒಂದು ದಿನ ಇದೆ. ನಾವು ನಮ್ಮ ಬಾಯ್ಸ್ ಒಂದಷ್ಟು ಗಿಡಗಳನ್ನ ತಗೊಂಡು ಸೀದಾ ಮನೆ ಕಡೆಗೆ ಪ್ರಯಾಣ. ಸಿಗುವ ಮತ್ತೊಂದು ವ್ಲಾಗ್ನಲ್ಲಿ. ಮಾಡಿ ಮಾಡಿ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.